ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಸ್ನೇಹ ಒಂದು ಸುಂದರ ಕವನ, ಬರೆದರೂ ಮುಗಿಯದ ಕಥನ, ಮರೆತರೂ ಮರೆಯಲಾಗದ ಸ್ಪಂದನ, ಬಿಟ್ಟರೂ ಬಿಡಲಾಗದ ಬಂಧನ, ಅದುವೇ ಗೆಳೆತನ. ಮಿಥುನ ರಾಶಿ ನಕ್ಷತ್ರ ಆಧಾರಿತ ಜನ್ಮ ರಹಸ್ಯದ ಬಗ್ಗೆ ಹಾಗೂ ಮಿಥುನ ರಾಶಿಯಲ್ಲಿ ನೀವು ಜನಿಸಲು ಕಾರಣ ಹಾಗೂ ಉದ್ದೇಶಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಕಾಲಪುರುಷನ ಕುಂಡಲಿಯಲ್ಲಿ ಮಿಥುನ ರಾಶಿ 3ನೇ ಭಾವವಾಗಿದೆ. ಮಿಥುನ ರಾಶಿಯಲ್ಲಿ ಮೃಗಶಿರ ನಕ್ಷತ್ರದ 3-4ನೇ ಪಾದಗಳು, ಆರಿದ್ರ ನಕ್ಷತ್ರದ 4 ಪಾದಗಳು, ಪುನರ್ವಸು ನಕ್ಷತ್ರದ 4 ಪಾದಗಳು ಈ ರಾಶಿಯಲ್ಲಿ ಕಾಣಬಹುದು. ಈ ರಾಶಿಯ ಅಧಿಪತಿ ಬುದ್ಧಿಕಾರಕ ಗ್ರಹ ಬುಧ ಗ್ರಹ. ಬುಧ ಗ್ರಹನ ಪ್ರಭಾವದಿಂದ ಮಿಥುನ ರಾಶಿಯವರು ಬಹಳ ಬುದ್ಧಿವಂತರು, ಚತುರರು, ಮಾತುಗಾರರು, ಮಾತೇ ಇವರ ಬಂಡವಾಳ ಎನ್ನುವಷ್ಟು ಸರಾಗವಾಗಿ, ಲೀಲಾಜಾಲವಾಗಿ ಮಾತನಾಡುತ್ತಾರೆ. ಸಾಹಿತ್ಯದಲ್ಲಿ ವಿಶೇಷ ಆಸಕ್ತಿ ಉಳ್ಳವರು. ಮಿಥುನ ರಾಶಿ ದ್ವಿಸ್ವಭಾವ ರಾಶಿಯಾಗಿರುವುದರಿಂದ ಇವರ ಮನಸ್ಸು ಬಹಳ ಚಂಚಲವಾಗಿರುತ್ತದೆ. ಇವರು ಆಲೋಚಿಸುವಂತಹ ರೀತಿ ಗಾಳಿಯ ರೀತಿ ಬಹಳ ವೇಗವಾಗಿರುತ್ತದೆ, ಕ್ಷಿಪ್ರವಾಗಿರುತ್ತದೆ. ಯಾವುದೇ ಕೆಲಸ ಮಾಡಿದರೂ ವೆರಿ ಕ್ವಿಕ್ಕಾಗಿ ಮಾಡಿ ಮುಗಿಸುತ್ತೀರಾ. ಜೀವನವನ್ನು ಎಂಜಾಯ್ ಮಾಡುವವರು. ಚಿಕ್ಕ ಮಕ್ಕಳ ರೀತಿ ಆಟ ಪಾಠ ತಮಾಷೆ, ಸ್ನೇಹಿತರ ಜೊತೆ ಹರಟೆ ಹೊಡೆಯುವುದು ಇಷ್ಟಪಡ್ತೀರಾ. ಮೀಡಿಯಾ ಬಳಸುವುದರಲ್ಲಿ ಮಿಥುನ ರಾಶಿಗೆ ಮಿಥುನ ರಾಶಿಯವರೇ ಸರಿಸಾಟಿ. ನೀವು ಎಷ್ಟೇ ಬುದ್ಧಿವಂತರಾಗಿದ್ದರೂ ನಾನು ಬುದ್ಧಿವಂತ ಎಂಬ ಅಹಂಕಾರ ಭಾವನೆ ನಿಮ್ಮಲ್ಲಿ ಇರುವುದಿಲ್ಲ. ಎಂತಹದೇ ಕಷ್ಟಗಳಿದ್ದರೂ ಆ ಕಷ್ಟಗಳನ್ನೆಲ್ಲ ಪಕ್ಕಕ್ಕಿಟ್ಟು ಸಂತೋಷವಾಗಿ ಜೀವನದ ಒಂದೊಂದು ಕ್ಷಣವನ್ನು ಆನಂದಿಸುತ್ತೀರಾ. ಒಂದೊಂದು ಕ್ಷಣದಲ್ಲಿಯೂ ಜೀವಿಸುತ್ತೀರಾ. ಇದು ನಿಮಗೆ ದೇವರು ಕೊಟ್ಟಂತಹ ವಿಶೇಷ ಗುಣವಾಗಿದೆ. ನೀವು ಇರುವ ಕಡೆ ನಗೆ ತಮಾಷೆ ಸಂತೋಷಕ್ಕೆ ಏನು ಕೊರತೆನೇ ಇರುವುದಿಲ್ಲ. ಹಾಸ್ಯ ವಿನೋದ ನಿಮ್ಮ ಮೂಲ ಗುಣ. ಒಂದೇ ಸಮಯದಲ್ಲಿ ಅನೇಕ ಕೆಲಸಗಳನ್ನು ಮಾಡುತ್ತೀರಾ. ಮಲ್ಟಿ ಟಾಸ್ಕರ್ ಆಗಿರುತ್ತೀರಾ. ನೀವು ಮಿಥುನ ರಾಶಿಯಲ್ಲಿಯೇ ಜನಿಸಲು ಕಾರಣವೇನು ಎಂದು ನೋಡುವುದಾದರೆ, ನೀವು ಹಿಂದಿನ ಜನ್ಮದಲ್ಲಿ ಕಷ್ಟಪಟ್ಟು ದುಡಿದಿರುತ್ತೀರಾ. ಶ್ರಮಜೀವಿಗಳಾಗಿರುವುದರಿಂದ ನಿಮ್ಮ ಕೆಲಸ ಕಾರ್ಯದ ಒತ್ತಡದಲ್ಲಿ ಜೀವನದ ಆನಂದವನ್ನು ಅನುಭವಿಸದೇ ಇರುವುದರಿಂದ ಈ ಜನ್ಮದಲ್ಲಿ ಆ ಜನ್ಮದ ಆನಂದವನ್ನು ಸೇರಿಸಿ ಈ ಜನ್ಮದಲ್ಲಿ ಅನುಭವಿಸಲು ಮಿಥುನ ರಾಶಿಯಲ್ಲಿ ಜನಿಸಿರುತ್ತೀರಾ. ಟ್ರಿಪ್ಗೆ ಹೋಗುವುದು, ಎಂಜಾಯ್ ಮಾಡುವುದು ಅಂದರೆ ಬಹಳ ಇಷ್ಟಪಡ್ತೀರಾ. ನೀವು ಇರುವ ಕಡೆ ಹಾಸ್ಯದ ಹೊಳೆ, ನಗೆ ಚಟಾಕಿಗಳನ್ನು ಹಾರಿಸುತ್ತೀರಾ. ನೀವು ನಗುತ್ತೀರಾ, ನಿಮ್ಮ ಸ್ನೇಹಿತರನ್ನು ನಗಿಸುತ್ತೀರಾ. ಸ್ನೇಹ ಅಂತ ಬಂದರೆ ಮೊದಲು ನೆನಪಾಗುವುದೇ ಮಿಥುನ ರಾಶಿಯವರು. ನನಗೂ ಮಿಥುನ ರಾಶಿ ಸ್ನೇಹಿತರಿದ್ದಾರೆ. ಅವರು ನನಗೆ ಕಾಲ್ ಮಾಡಿದರೆ ಮಾತು ನಿಲ್ಲಿಸುವುದೇ ಇಲ್ಲ. ನನ್ನ ಮಾತನ್ನು ಅವರೇ ಸೇರಿಸಿ ಮಾತನಾಡುತ್ತಾರೆ. ಅಷ್ಟು ಇಷ್ಟ ಮಾತು ಅಂದರೆ. ಇವರಿಗೆ ಒಂದು ಟೈಮ್ ಊಟ ಇಲ್ಲದಿದ್ರೂ ನಡೆಯುತ್ತೆ, ಆದರೆ ಮಾತನಾಡದೆ ಇರೋಕೆ ಸಾಧ್ಯನೇ ಇಲ್ಲ. ಊಟ ಏನು ಬಿಡುವವರಲ್ಲ, ಭೋಜನ ಪ್ರಿಯರೇ ಇವರು. ಬಟ್ ಊಟಕ್ಕಿಂತ ಮಾತು, ಸ್ನೇಹ, ಬಿಸ್ನೆಸ್, ಮೊಬೈಲ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡುತ್ತಾರೆ. ಹಾರ್ಡ್ ವರ್ಕ್ ಮಾಡುವುದಕ್ಕಿಂತ ಸ್ಮಾರ್ಟ್ ವರ್ಕ್ ಮಾಡುವವರು. ನಮ್ಮ ಪೂರ್ವ ಜನ್ಮವನ್ನು ವಿಶ್ಲೇಷಣೆ ಮಾಡಲು ನಮ್ಮ ಪಂಚಮ ಭಾವವನ್ನು ನೋಡಬೇಕಾಗುತ್ತದೆ. ನಿಮ್ಮ ಪಂಚಮ ಸ್ಥಾನದಲ್ಲಿ ತುಲಾರಾಶಿ ಬರುತ್ತದೆ. ತುಲಾರಾಶಿಯ ಅಧಿಪತಿ ಶುಕ್ರ ಗ್ರಹ. ನೀವು ಇಂದಿನ ಜನ್ಮದಲ್ಲಿ ವ್ಯಾಪಾರ ವಹಿವಾಟು ಮಾಡಿರುತ್ತೀರಾ. ಆ ಜನ್ಮದ ನೆನಪುಗಳು ಗುಣಗಳು ಇನ್ನೂ ನಿಮ್ಮಲ್ಲಿ ಉಳಿದುಕೊಂಡಿರುವುದರಿಂದ ಈ ಜನ್ಮದಲ್ಲಿಯೂ ನಿಮ್ಮ ಮನಸ್ಸು ಬಿಸ್ನೆಸ್ ಮಾಡುವ ಕಡೆ ಹಾತೊರೆಯುತ್ತದೆ. ನಿಮ್ಮ ಬುದ್ಧಿಗೆ ಸರಿ ಅನಿಸಿದ ಕೆಲಸವನ್ನು ಮಾತ್ರ ಮಾಡುತ್ತೀರಾ. ಯಾರೋ ಹೇಳಿದರೂ ನಿಮಗೆ ಒಳ್ಳೆಯದಾಗುತ್ತದೆ ಅಂತ ನೀವೇನು ಮಾಡುವವರಲ್ಲ. ನಿಮ್ಮ ಮನಸ್ಸಿಗೆ ನಿಮ್ಮ ಬುದ್ಧಿಗೆ ನಾನು ಪೂಜೆ ಮಾಡಬೇಕು ಅಂತ ಬಂದರೇನೆ ನೀವು ಮಾಡುವುದು, ಇಲ್ಲದಿದ್ದರೆ ಇಗ್ನೋರ್ ಮಾಡುತ್ತೀರಾ. ಯಾವುದೇ ಕೆಲಸ ಮಾಡಿದರೂ ಶಾರ್ಟ್ಕಟ್ ಹುಡುಕುತ್ತೀರಾ. ಬಹಳ ಬೇಗ ಬಿಸ್ನೆಸ್ ಮಾಡಿ ಲೈಫಲ್ಲಿ ಸಕ್ಸಸ್ ಆಗುವುದು ನಿಮ್ಮ ಮನದಾಳದ ಇಚ್ಛೆಯಾಗಿರುತ್ತದೆ. ವಾಸ್ತವವಾಗಿ ಮಿಥುನ ರಾಶಿ ಪ್ರಾಕೃತಿಕ ಕುಂಡಲಿಯಲ್ಲಿ 3ನೇ ಭಾವ. 3ನೇ ಭಾವ ಅಂದರೆ ಪರಾಕ್ರಮ ಭಾವ, ಸಾಹಸ, ಪರಿಶ್ರಮದ ಭಾವದಲ್ಲಿ ಬರುವುದರಿಂದ ನೀವು ಅದೃಷ್ಟವನ್ನು ನಂಬುತ್ತೀರಾ. ನಿಮ್ಮ ಲಾಭಸ್ಥಾನದಲ್ಲಿ ಮೇಷರಾಶಿ ಬರುವುದರಿಂದ ಉತ್ತಮ ಲಾಭವನ್ನು ಗಳಿಸುತ್ತೀರಾ. ನಿಮ್ಮ ವ್ಯಯಸ್ಥಾನದಲ್ಲಿ ಶುಕ್ರ ಗ್ರಹ ಬರುವುದರಿಂದ ಜೀವನದ ಪೂರ್ಣ ಆನಂದವನ್ನು ಅನುಭವಿಸಿ ನಿಮ್ಮ ಕರ್ತವ್ಯಗಳನ್ನು ಸಂಪೂರ್ಣಗೊಳಿಸಿ ಮೋಕ್ಷವನ್ನು ಪಡೆಯಲು ನೀವು ಈ ಜನ್ಮದಲ್ಲಿ
ಮಿಥುನ ರಾಶಿಯಲ್ಲಿ ಜನಿಸಿರುತ್ತೀರಾ. ನಿಮ್ಮ ದ್ವಿತೀಯಾಧಿಪತಿ ಚಂದ್ರಗ್ರಹ ನಿಮ್ಮ ರಾಶಿಯಲ್ಲಿಯೇ ಇರುವುದರಿಂದ ಮಾತು ಬಹಳ ಮಧುರವಾಗಿ ಸಿಹಿಯಾಗಿರುತ್ತದೆ. ಮಾತಿನಿಂದ ಎಲ್ಲರನ್ನೂ ನಿಮ್ಮ ಕಡೆ ಸೆಳೆದುಕೊಳ್ಳುವಂತಹ ಅಯಸ್ಕಾಂತೀಯ ಗುಣ ಕಲೆ ನಿಮ್ಮಲ್ಲಿದೆ. ನಿಮ್ಮ ಹಿಂದಿನ ಜನ್ಮದ ಉಳಿದ ಕರ್ತವ್ಯಗಳನ್ನು ಅಂದರೆ ನಿಮ್ಮ ಪೆಂಡಿಂಗ್ ಕರ್ಮಗಳನ್ನು ಈ ಜನ್ಮದಲ್ಲಿ ಮುಂದುವರಿಸಲು ಜನಿಸಿರುತ್ತೀರಾ. ನಕ್ಷತ್ರದ ಆಧಾರದ ಮೇಲೆ ನೋಡೋಣ. ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರಿಗೆ ಹಿಂದಿನ ಜನ್ಮದಲ್ಲಿ ಶತ್ರುಗಳಿದ್ದು ಆ ಶತ್ರುಗಳು ನಿಮಗೆ ತೊಂದರೆ ಕೊಟ್ಟಿರುತ್ತಾರೆ. ಆ ಶತ್ರುಗಳಿಗೆ ಪ್ರತಿಕ್ರಿಯೆ ನೀಡಲು ಈ ಜನ್ಮದಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದ್ದು ಸಂಘರ್ಷ ಮಾಡುತ್ತೀರಾ. ಮೃಗಶಿರ ನಕ್ಷತ್ರ ಅಂದರೆ ಏನನ್ನಾದರೂ ಹುಡುಕುತ್ತಿರುತ್ತೀರಾ. ನಿಮ್ಮ ಅಮೂಲ್ಯವಾದಂತಹ ವಸ್ತುಗಳು ಕಳೆದು ಹೋದರೆ ಮೃಗಶಿರ ನಕ್ಷತ್ರದ ದಿನ ಹುಡುಕಲು ಪ್ರಾರಂಭ ಮಾಡಿದರೆ ಆ ವಸ್ತು ಸಿಗುತ್ತದೆ ಎಂಬಂತಹ ಪ್ರತೀತಿ ಇದೆ. ಈ ನಕ್ಷತ್ರದವರು ಹೊಸತನವನ್ನು ಏನನ್ನಾದರೂ ಹುಡುಕಾಟವನ್ನು ಮಾಡುತ್ತಲೇ ಇರುತ್ತಾರೆ. ಇವರ ಕಣ್ಣು ಬಹಳ ಆಕರ್ಷಕವಾಗಿರುತ್ತದೆ, ಸೌಂದರ್ಯವಂತರಾಗಿರುತ್ತಾರೆ. ಮಿಥುನ ರಾಶಿ ಆರಿದ್ರ ನಕ್ಷತ್ರದಲ್ಲಿ ಜನಿಸಿರುವವರು ಹಿಂದಿನ ಜನ್ಮದ ನಿಮ್ಮ ಕನಸು ನನಸಾಗಿಸುವ ಕಾರ್ಯದಲ್ಲಿ ನಿಮ್ಮ ಪ್ರಯಾಣ ಅಂತ್ಯವಾಗಿರುತ್ತದೆ. ನಿಮ್ಮ ಹಿಂದಿನ ಜನ್ಮದ ಕನಸನ್ನು ನನಸಾಗಿಸಲು ಈ ಜನ್ಮದಲ್ಲಿ ಆರಿದ್ರ ನಕ್ಷತ್ರದಲ್ಲಿ ಜನಿಸಿರುತ್ತೀರಾ. ನಿಮ್ಮ ಪೆಂಡಿಂಗ್ ಕೆಲಸಗಳನ್ನು ಅಚೀವ್ ಮಾಡಲು ಈ ಜನ್ಮದಲ್ಲಿ ಆರಿದ್ರ ನಕ್ಷತ್ರದಲ್ಲಿ ಜನಿಸಿರುತ್ತೀರಾ. ಆರಿದ್ರ ನಕ್ಷತ್ರದಲ್ಲಿ ಜನಿಸಿದವರ ಬಾಲ್ಯ ಜೀವನ ಬಹಳ ಕಷ್ಟಕರವಾಗಿರುತ್ತದೆ. ನೀವು ಈ ಕಷ್ಟಗಳನ್ನೆಲ್ಲ ದಾಟಿ ಹಂತ ಹಂತವಾಗಿ ನಿಮ್ಮ ಬುದ್ಧಿವಂತಿಕೆಯಿಂದ ಯಶಸ್ಸನ್ನು ಪಡೆಯುತ್ತೀರಾ. ಟೆಕ್ನಾಲಜಿ ಬಗ್ಗೆ ತುಂಬ ಕ್ಯೂರಿಯಸ್ ಆಗಿರ್ತೀರಾ, ತುಂಬ ಇಂಟೆಲಿಜೆಂಟ್ ಆಗಿರುತ್ತೀರಾ. ಆದ್ದರಿಂದ ರಿಸರ್ಚ್ ಫೀಲ್ಡ್, ಟೆಕ್ನಾಲಜಿ ಫೀಲ್ಡಲ್ಲಿ ಆರಿದ್ರ ನಕ್ಷತ್ರದವರು ಹೆಚ್ಚು ಸಕ್ಸಸ್ಗಳನ್ನು ಪಡೆಯುತ್ತೀರಾ. ಉತ್ತಮ ಪ್ರಾಪಂಚಿಕ ಜ್ಞಾನವುಳ್ಳವರು ಆಗಿರುವುದರಿಂದ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಸಕ್ಸಸ್ಸನ್ನು ಪಡೆಯಬಹುದು. ಅಕೌಂಟೆನ್ಸಿ, ಸೇಲ್ಸ್, ಮಾರ್ಕೆಟಿಂಗ್ ಫೀಲ್ಡಲ್ಲಿ, ಬ್ಯಾಂಕಿಂಗ್ ಸೆಕ್ಟರಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತೀರಾ. ರೈಟಿಂಗ್, ಕಂಟೆಂಟ್ ಕ್ರಿಯೇಟರ್ಸ್ ಆಗಿರುತ್ತೀರಾ. ಅಡ್ವೆಂಚರಸ್ ಆಗಿರುತ್ತೀರಾ. ಆರಿದ್ರ ನಕ್ಷತ್ರ ಅಂದರೆ ಸಾಧನೆ ಮಾಡುವ ನಕ್ಷತ್ರದವರಾಗಿರುತ್ತೀರಾ. ಮಿಥುನ ರಾಶಿ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರಾಗಿದ್ದರೆ ಹಿಂದಿನ ಜನ್ಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಮಾಡಿರುತ್ತೀರಾ. ಅಧ್ಯಯನಗಳನ್ನು ಮಾಡಿರುತ್ತೀರಾ. ವಿದ್ಯಾದಾನ, ಶಿಕ್ಷಕ, ಲೇಖಕ ವೃತ್ತಿ ಮಾಡುತ್ತಿದ್ದು ಅಪೂರ್ಣವಾಗಿರುವಂತಹ ಆ ವೃತ್ತಿಗಳನ್ನು ಮುಂದುವರಿಸಲು ಗುರುವಿನ ನಕ್ಷತ್ರವಾದಂತಹ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿರುತ್ತೀರಾ. ಪುನರ್ವಸು ನಕ್ಷತ್ರದವರು ಬಹಳ ಸಾತ್ವಿಕ ಗುಣದವರು. ಭ್ರಷ್ಟಾಚಾರವನ್ನು ಸಹಿಸುವವರಲ್ಲ, ಭ್ರಷ್ಟಾಚಾರಕ್ಕೆ ವಿರೋಧ ವ್ಯಕ್ತಪಡಿಸುವವರು. ಪುನರ್ವಸು ನಕ್ಷತ್ರದ ಬಗ್ಗೆ ನನ್ನ ಚಾನಲಲ್ಲಿ ವಿಡಿಯೋವನ್ನು ಮಾಡಿದ್ದೇನೆ. ಆ ವಿಡಿಯೋವಿನ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಪಿನ್ ಮಾಡಿರುತ್ತೇನೆ. ಆಸಕ್ತಿ ಇರುವವರು ನೋಡಿ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.